ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಣ ಈಗ ಮೂಡ ಫೈಟ್ ಮುಂದಕ್ಕೆ ಹೋಗ್ತಾನೆ ಇದೆ. ಸದ್ಯ ಮೂಡ 14 ಸೈಟುಗಳನ್ನು ವಾಪಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೊದಲು ಮೂಡ ಆಯುಕ್ತರನ್ನ ಅರೆಸ್ಟ್ ಮಾಡಬೇಕು ಅಂತ ಎಚ್.ಡಿ.ಕೆ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಸಹ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಅರೆಸ್ಟ್ ಮಾಡಲಿ ಅಂತ ತಿರುಗೇಟನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ಸಿಎಂ ವಿರುದ್ಧ ಎಚ್.ಡಿ.ಕೆ ಕಿಡಿ ನುಡಿಗಳನ್ನ ಹೊರಹಾಕಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಲಿ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಲಿ ಸರ್ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಲಿ ಸರ್ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಪ್ರಕರಣದ ತನಿಖೆ ಆಗ್ತಿರಬೇಕಾದ್ರೆ 14 ಸೈಟ್ ವಾಪಸ್ ಕೊಡ್ತೀವಿ ಅನ್ನುವಂತಹ ಈ ನಿರ್ಧಾರ ಇಡೀ ತನಿಖೆಯನ್ನ ಕೈಗೆತ್ತಿಕೊಂಡ ನಂತರದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಮಾಡಿರೋದು. ಹೀಗಾಗಿ ಯಾವ ಆಧಾರದ ಮೇಲೆ ಮೂಡ ಅಧ್ಯಕ್ಷರು ಇದನ್ನ ವಾಪಸ್ ಪಡ್ಕೊಂಡ್ರು, ಅವರ ವಿರುದ್ಧ ಬಂಧನ ಆಗಬೇಕು, ತನಿಖೆ ನಡಿಬೇಕು ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರು. ಇದೇ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರನ್ನೇ ಅರೆಸ್ಟ್ ಮಾಡಲಿ ಅಂತ ಹೇಳಿದ್ದಾರೆ. ಇನ್ನು ಎಚ್.ಡಿ.ಕೆ ಏನ್ ಹೇಳಿದ್ರು ಇದಕ್ಕೂ ಮೊದಲು ಕೇಳೋಣ. ನೆನ್ನೆ ಸೈಟನ್ನ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟೆಕ್ಸ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಅದು? ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ಮೂಡ ಕಮಿಷನರ ಲೋಕಾಯುಕ್ತಕ್ಕೆ ಏನಾದರೂ ಗಟ್ಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಡ ಕಮಿಷನರ್ನ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡ ಕಮಿಷನರ್ದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನೆನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ? ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ? ಅಲ್ಲಿಗೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನೆನ್ನೆ ಬೆಣೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನೆನ್ನೆ ಸೈಟನ್ನು ವಾಪಸ್ ಪಡೀಲಿಕ್ಕೆ ಯಾರು ಪ್ರೆಷರ್ ಹಾಕಿದ್ದಾರೆ? ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತೆ ಆ ಅಧಿಕಾರಿ ನೆನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡಂಥ ನಿರ್ಧಾರವು ಕಂಟೆಂಪ್ಟ್ ಆಗುತ್ತೆ. ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುಚಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆಂಥದ್ದು ಭಾಳ ಪರಿಶುದ್ಧವಾದಂಥ ಭಾಳ 30 ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಡೀತಾ ಇದೆ. ಸರ್ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಲಿ ಸರ್ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಅವ್ರನ್ನ ಅರೆಸ್ಟ್ ಮಾಡಲಿ ಸರ್ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ರಿಂದ. ಸುಖೇಶ್, ಈಗ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಹೇಗೆ ಸೈಟ್ ಹಂಚಿಕೆ ಆಯ್ತು ಅನ್ನೋದ್ರಿಂದ ಹಿಡಿದು ವಾಪಸ್ ಯಾಕೆ ಕೊಟ್ರು ಮತ್ತೆ ಹೇಗೆ ವಾಪಸ್ ಪಡ್ಕೊಂಡ್ರು ಅನ್ನೋದ್ರ ಆಯಾಮದಲ್ಲೂ ಕೂಡ ತನಿಖೆ ಸಾಗುತ್ತೆ. ಇದೇ ಈಗ ಕುಮಾರಸ್ವಾಮಿ ಅವರು ಪ್ರಸ್ತಾಪಿಸ್ತಾ ಇರೋದಾ ಹೇಗೆ? ಖಂಡಿತ ಹೌದು. ಯಾಕಂದ್ರೆ ಒಂದು ತನಿಖೆ ಅಂದರೆ ಎಲ್ಲ ಹಂತದಲ್ಲೂ ಬರುತ್ತೆ. ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಯಿತು, ಯಾರ್ಯಾರಿಗೆ ಈ ಥರ ಆಗಿದೆ, ಹೀಗೆ ಸಾಕಷ್ಟು ವಿಚಾರಗಳು ಬರ್ತವೆ. ಅದಕ್ಕೆ ಕುಮಾರಸ್ವಾಮಿ ಅವರು ಈ ಬಂಧನದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಮಾತನಾಡಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಂದು ಕೌಂಟರ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಅವ್ರನ್ನ ಬಂಧಿಸಬೇಕು ಅನ್ನುವಂತಂದ್ರೆ ಅವ್ರ ಪ್ರಕರಣ ಬೇರೆ ಇರ್ಬೋದು. ಆದರೆ ತನಿಖೆ ಹಂತದಲ್ಲಿ ಸಹಜವಾಗಿಯೇ ಮೂಡ ವಿಚಾರ ಬಂದಾಗ ಅಲ್ಲಿ ಆಯುಕ್ತರಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಬೇರೆ ಬೇರೆ ಹಂತದ ತನಿಖೆಗಳು ನಡೆಯುತ್ತೆ ಮತ್ತು ಅದು ತನಿಖೆಯ ಭಾಗವಾಗಿರುತ್ತೆ ಸಹಜವಾಗಿಯೇ. ಹಾಗಾಗಿ ಈಗ ಸಾಕಷ್ಟು ಕುತೂಹಲ ಇರುವಂಥದ್ದು ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದು. ಆದರೆ ಒಂದು ಕಡೆ ಕಾನೂನಾತ್ಮಕವಾದ ಪ್ರಕ್ರಿಯೆಗಳು, ತನಿಖೆಗಳು ನಡೀತಾ ಇದ್ರು ಕೂಡ ಮತ್ತೊಂದು ಕಡೆ ರಾಜಕೀಯ ಜಟಾಪಟಿಗಳು, ತಿಕ್ಕಾಟಗಳು ಅಷ್ಟೇ ಪ್ರಮಾಣದಲ್ಲಿ ನಡೀತಿದೆ ಅನ್ನೋದಕ್ಕೆ ಬಹುಶಃ ಎಲ್ಲ ಬೆಳವಣಿಗೆ ಕೂಡ ಸಾಕ್ಷಿ ಅಂತ ಕೂಡ ಹೇಳ್ಬೋದು.
ದಿವ್ಯ ಜ್ಯೋತಿ. ಓಕೆ ಸುಕೇಶ್, ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಎಚ್ಡಿಕೆ ನಡುವಣ ಮೂಡ ಫೈಟ್ ತಾರಕಕ್ಕೆ ಹೋಗ್ತಾ ಇದ್ದು, ಮೂಡ ಅಧ್ಯಕ್ಷನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ.